ಬಾರಪ್ಪೋ ಮಳ್ರಾಯ ನೀನು ಬಂದಂಗೋ ದೇವೇಂದ್ರ, ಬತ್ತೀನಿ ಎಂಬೂತ ಭಾಷೆಯ ಕೊಟ್ಟಲ್ಲೋ, ಕೊಟ್ಟಂತ ಭಾಷೆಯ ನೀ ತಪ್ಪದಲ್ಲೋ ಮಳ್ರಾಯ. ಬಾರೋ ಬಾರೋ ಮಳ್ರಾಯ, ಬಾಳೆ ತೋಟಕ್ಕೆ ನೀರಿಲ್ಲ, ಉಯ್ಯೋ ಉಯ್ಯೋ ಮಳ್ರಾಯ, ಹೂವಿನ ತೋಟಕ್ಕೆ ನೀರಿಲ್ಲ. ಬಾರಪ್ಪೋ ಮಳ್ರಾಯ ನೀನು ಬಂದಂಗೋ ದೇವೇಂದ್ರ, ಕಳ್ಳಿ ತಿಕ್ಕ ಜಲ್ಡಿ ಕಟ್ಟಿ ಒಯ್ಯೋ ಒಯ್ಯೋ ಮಳ್ರಾಯ, ಗುಂಪನ ಗಿಡದ ಕೆಂಪಣ ಕುಂತವನು ಒಯ್ಯೋ ಒಯ್ಯೋ ಮಳ್ರಾಯ. ಬಾರಪ್ಪೋ ಮಳ್ರಾಯ ನೀನು ಬಂದಂಗೋ ದೇವೇಂದ್ರ, ಬತ್ತೀನಿ ಎಂಬುದ ಭಾಷೆಯ ಕೊಟ್ಟಲ್ಲೋ. ಬಾರಪ್ಪ ಮಳ್ರಾಯ, ಬಾರಪ್ಪ. ಇದ್ಯಾಕಪ್ಪ ಈ ಬೋರಜ್ಜ ರೋಡ್ನಾಗ ಮನೆ ಕೇಳೈತಿ, ಮುಗ್ಲಿಕ್ಕೆ ತಲೆ ಮಾಡ್ಕೊಂಡು ಇನ್ನು ಎಣ್ಣೆಗಿಣ್ಣೆ ಜಾಸ್ತಿ ಆಗೈತೆ ಇವತ್ತು ಬೋರಜ್ಜಿಗೆ. ಅಜೋ ಬೋರಜ್ಜ, ಇದ್ಯಾಕಜ್ಜ ತಲೆ ಎತ್ಕೊಂಡ್ ಮನೆ ಕೇಳಿದ್ದೆ ಅದು ರೋಡ್ನಾಗೆ? ಯಾಕಜ್ಜ ಏನಾಯ್ತು ನಿಂಗೆ? ಅಳ್ತಿದ್ದಲ್ಲ ಅಜೋ, ಏನಾಗೈತಜ್ಜ? ಇನ್ನು ಏನಲ್ಲ ಆಗ್ಬೇಕು ಸೀನಾ, ಎಲ್ಲ ಓತಲ್ಲ ಆಗಾಗ ಓತಲ್ಲೋ, ಮಳಿಲ್ಲ ಬೆಳಿಲ್ಲ. ಅಲ್ಲ ವರ್ಷನ ಇಟೊತ್ತಿಗೆ ಮಳೆ ಶುರುವಾಗದಲ್ಲ, ಭರಣಿ ಮಳೆ ಬಂದು ಧರಣಿ ಎಲ್ಲ ತಂಪ ಹೇಳರ್ಕಣು. ಗುಡುಗು ಮಿಂಚು ತಣಾರ್ಸೋದು, ಮಳೆ ಒಯ್ಯದ್ ಕಳ್ಳ. ಇದು ಯಾಕಲ್ಲ ಈ ವರ್ಷ ಹಿಂಗಾಗಿಬಿಟ್ಟೈತೆ ಪರಿಸ್ಥಿತಿ? ರಾಮ ಭಗವಂತ, ಹಿಂಗೆ ಆದ್ರೆ ನಾವು ಆ ಮನುಷ್ಯರು ಮಾನವರು ಪ್ರಾಣಿ ಪಕ್ಷಿಗಳು ಬದುಕ್ತವೆ ಅಂದ ಪ್ರಪಂಚ ಹಾಳಾಗೋಕೈಕಣೋ. ಈಗಲೇ ನಿಗಿ 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 ಅಂತ ಉರಿತೈತಿ ಬಿಸಿಲು. ರಾಮ, ಮಳೆಗಾಲದಾಗಿಂತ ಬಿಸಿಲು ಯಾಕಲ್ಲ? ಇಷ್ಟೊತ್ತಿಗೆ ಎಷ್ಟೊತ್ತಿಗೆ ಮಳೆ ಬರ್ಬೇಕಾಯ್ತಲ್ಲ ಲಾಸಿನ. ನಾವು ಬೆಳೆ ಇಕ್ಕದೆ ಹಂಗಲ್ಲ, ಬೆಳೆ ತೆಗ್ಯದೆ ಹಂಗಲ್ಲ, ಬೋರು ಬಂಕ ಓಡ್ತವೆ ಅಲ್ಲ, ಕುಡಿಯಕ್ ನೀರ್ ಸಿಗ್ತೈತೆ ಅಲ್ಲ, ಮುಂದೆ ಬದುಕ್ತಿವಿ ಅಲ್ಲ ನಾವೆಲ್ಲನ. ಪ್ರಪಂಚ ಸುಟ್ಟೋಕೈತ್ ಕಣ್ಲ ಇಂತ ಬಿಸಿಲಾಗಿಬಿಟ್ರೆ. ರಾಮ, ಏನೋ ಮಾಡೋದು? ಅಜೋ ಬೋರಯ್ಯ, ಇದು ನನ್ನ ಕೈಯಾಗೂ ನಿನ್ ಕೈಯಾಗೂ ಇಲ್ಲ ಕಣಜ್ಜ. ಏನೇಳು, ಭಾರತದ ಕೃಷಿಯನ್ನ ಮುಂಗಾರಿನ ಜೊತೆ ಆಡೋ ಜೂಜಾಟ ಅಂತಾರೆ. ನಿನಗೆ ಗೊತ್ತಾ? ಯಾಕೆ ಹೇಳೋ? ಒಂದ್ ವರ್ಷ ಚೆನ್ನಾಗಿ ಮಳೆ ಇಕ್ಕಿಬಿಡ್ತೈತಿ, ಇಕ್ಕಿದ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ತವೆ. ಆಮೇಲೆ ಒಂದ್ ವರ್ಷ ಮಳೆನೇ ಬರಲ್ಲ, ಅವಾಗ ಇಕ್ಕಿದ ಬೆಳೆನೂ ಎಲ್ಲ ಸುಟ್ಟು ಹೋಗ್ತವೆ. ಈಗ ಹಿಂಗಿರೋದ್ರಿಂದ ಭಾರತದ ಕೃಷಿಯನ್ನು ಮುಂಗಾರಿನ ಜೊತೆ ಆಡೋ ಜೂಜಾಟ ಅಂತಾರೆ. ಅಜೋ, ನಾವು ನೀವೆಲ್ಲ ಕಣ್ಣಾಗ ನೀರ್ ಹಾಕಿರ್ ಮಳೆ ಬರಂಗಿದ್ದಿದ್ರೆ ಎಲ್ಲರೂ ಕೂಕೊಂಡು ಗೋಳೋ ಅಂತ ಹೇಳ್ಬೋದಾಯಿತು. ಅಜ, ಮಳೆ ಈ ಸಲಿನ ಎಲ್ಲ ನೀನೋ ಅಂತ ಬಂದ್ಬಿಟ್ಟೈತಿ, ಅದರಿಂದನ ಮಳೆ ಕಮ್ಮಿ ಆಗೈತಿ. ಯಾವ್ಯಾವ ವರ್ಷ ಎಲ್ಲ ನೀನೋ ಅಂತ ಬತ್ತೈತೋ ಆ ವರ್ಷ ಎಲ್ಲ ಮಳೆ ಕಡಿಮೆ ಕಣಜ. ಏನಜ, ಈ ವರ್ಷನೂ ಮಳೆ ಕಡಿಮೆ ಕಣಜ. ನಮ್ ದೇಶಕ್ಕೆ, ನಮ್ ಕರ್ನಾಟಕಕ್ಕೂ ಕಮ್ಮಿ ಆಕೈತಿ ಮಳೆ. ಬರ ಬತ್ತೈತಂತೆ, ನೀರು ಕುಡಿಯಕ್ ನೀರು ಸಿಗಲ್ವಂತೆ ಕಣಜ. ನಾನು ಭಾರತದ ಹವಾಮಾನ ಇಲಾಖೆಯ ಸುದ್ದಿಗಳು ನೋಡ್ತಾ ಇರ್ತೀನಿ ಅವಾಗೇನ. ಅವ್ರು ಹೇಳ್ತಾ ಇದಾರೆ ಈ ಸಲ ಮಳೆ ಕಮ್ಮಿ ಕಣಪ್ಪ, ಮಳೆ ಬರೋಲ್ಲ ಅಂತ ಹೇಳ್ತಾ ಇದಾರೆ. ಇದಕ್ಕೆಲ್ಲ ಕಾರಣ ಎಲ್ಲ ನೀನು ಅಲ್ಲ ಕಣ್ಲಾಸಿನ. ಅವ್ನ್ ಯಾರಲ್ಲ ಎಲ್ ನೀನು? ಅವ್ನ್ ಸಿಕ್ಕಿಬಿಟ್ರೆ ಕಾಲಿಡ್ಕೊಂಡು ನೆಲಕ್ ಬಿಡ್ದು ಬಿಡನೆ. ಅವನೇನಲ್ಲ ಯಾಕಲ್ಲ ತಡಿತಾ ಇದ್ದಾನೆ ಮಳೆ ಬರೋದಕ್ಕೆ? ಅವ್ನು ಎಂತಾನಲ್ಲ ಅವ್ನು ಎಲ್ ನೀನು ಅಂದ್ರೆ? ಏಯ್ ಸುಮ್ಮ ಕುಕರ್ಸ್ಗಳಾಜವ್, ಎಲ್ ನೀನು ಅಂದ್ರೆ ಯಾವನ ಮುನ್ಸಲ್ಲ ಅವನು. ಎಲ್ಲ ನೀನು ಅಂದ್ರೆ ಸ್ಪೆಸಿಫಿಕ್ ಸಾಗರದ ಮೇಲೆ ಉಂಟಾಗುವ ಬಿಸಿ. ಅರ್ಥ ಆಗೈತೆ ನಾನು ಹೇಳೋದು? ಹೇಳ್ತೀನಿ ಕೇಳಜ. ನಮಗೆ ಪಾಪ ಈ ರೈತರುಗಳಿಗೆ ಏನ್ ಅನ್ನಿಸ್ತೈತಿ ಅಂದ್ರೆ, ಅಯ್ಯೋ ಮಾಡಾಗ್ಲಿಲ್ಲ, ಮಾಡ ಬಂದಿದ್ದಲ್ಲ ಮುಂದ್ಕೋತು ಮಳೆ ಆಗ್ಲಿಲ್ಲ ಅಂತ ನಾವು ಅಂತೀವಿ. ಅಯ್ಯೋ, ಇಡೀ ದೇಶದ ಮಳೆ ನಿರ್ಧರಿಸೋದೇನ ಸಮುದ್ರದ ಮೇಲೆ ಆಗೋ ತಾಪಮಾನ ಬಿಸಿ ಕಣಜ. ನಾವಿಲ್ಲಿ ಕೂಕೊಂಡು ಮುಗುಲ್ ನೋಡ್ತೀವಿ, ಅಯ್ಯೋ ಮಳೆ ಬರ್ಲಿಲ್ಲ ಅಂತ. ಅದು ಕಾರಣನೇ ಬೇರೆ ಕಣಜ. ಹೇಳ್ತೀನಿ ಕೇಳೋ ಅಜೋ, ಹೇಳ್ತೀನಿ ಕೇಳಜ. ಈಗ ಈ ಎಲ್ಲಿನೋ ಎಂಬ ಬಂದ್ಬಿಟ್ರೆ ಮಳೆ ಕಮ್ಮಿ ಆಕೈತಿ, ಇಲ್ಲಾಂದ್ರೆ ಮಳೆ ಬರ್ತೈತಿ. ಯಾವ ವರ್ಷ ಹೆಂಗಾಕೈತಿ ಗೊತ್ತೇನಜ? ಸ್ಪೆಸಿಫಿಕ್ ಸಾಗರ ಐತಿ,
ದೊಡ್ಡದು, ಅದು 1000 ಕಿಲೋಮೀಟರ್ ದೊಡ್ಡದಿರೋ ನೀರು. ಏನಜೋ ಈ ಮಳೆ ಗಿಳೆ ಆಗಕ್ಕೆಲ್ಲ ಸಮುದ್ರಗಳೇ ಕಾರಣ, ಅದ್ರ ಮೇಲೆ ಬೀಸೋ ಗಾಳಿನೇ ಕಾರಣ ಕಣಜ. ವರ್ಷ ಹೆಂಗೈತಿ ಅಂತಂದ್ರೆ ಪೆಸಿಫಿಕ್ ಸಾಗರ ಪೂರ್ವದಿಂದ ಪಶ್ಚಿಮಕ್ಕೆ ಏನಾಕವೆ ಅಂತಂದ್ರೆ ಗಾಳಿಗಳು ಹೋಗ್ಕವಿ. ಅವಾಗ ಏನಾಕೈತಿ ಅಂತಂದ್ರೆ ಏನಜೋ ಆ ಸಮುದ್ರದ ಮ್ಯಾಗಿರೋ ಬಿಸಿ ಗಾಳಿ ಎಲ್ಲ ಮುಂದಕ್ಕೆ ಹೋಗೈತಿ. ಅವಾಗ ಏನಾಕೈತೆ, ಒಳಗೆ ಇರೋ ಸಮುದ್ರದ ಒಳಗಿರ್ತೈತಲ್ಲ ತಣ್ಣೀರು, ಅದು ಮ್ಯಾಕ ಬರ್ತೈತಿ. ಆ ತಣ್ಣೀರು ಮ್ಯಾಕ ಬಂದಾಗ ಇನ್ನೊಂದು ರೌಂಡ್ ಎಲ್ಲ ಮ್ಯಾಕ ಹೋಗಿ ಮೋಡ ಆಗ್ಬಿಟ್ಟು ಮಳೆ ಸುರಿದು ಬಿಡ್ತೈತಿ. ಏನಾಕೈತೆ, ಆ ತಣ್ಣನ ನೀರು ಮ್ಯಾಕ ಬರ್ತೈತಲ್ಲ, ಆ ತಣ್ಣನ ನೀರನ್ನ ಗಾಳಿ ಎಲ್ಲ ಒತ್ಕೊಂಡು ಹೋಗ್ಬಿಟ್ಟು ಮಾಡ್ಬಿಟ್ಟು ಮಳೆ ಬರ್ತೈತಿ. ಆದ್ರೆ ಎಲ್ಲಿನೂ ಆದಾಗ ಏನಾಕೈತಿ ಅಂತಂದ್ರೆ ಸಮುದ್ರದ ಮ್ಯಾಗಳು ಬಿಸಿ ನೀರೆಲ್ಲನ ಹತ್ತೋಸು ಇತ್ತೋಸು ಹೋಗ್ಬಿಟ್ಟು ತಣ್ಣನ ನೀರು ಮ್ಯಾಕ್ ಬರಲ್ಲ ಸಮುದ್ರದಾಗಿ. ಏನಜೋ ಅದರಿಂದನ ಏನಾಕೈತೆ, ನಮ್ಮ ಭಾರತ ದೇಶದ ಕಡೆ ಬರೋದು ಬರೇ ಬಿಸಿ ಗಾಳಿ ಬರ್ತೈತೆ ಅಷ್ಟೇನ, ತಣ್ಣಂದು ನೀರನ್ನು ಬರಲ್ಲ, ಅದು ಮ್ಯಾಕ್ ಹೋಗಿ ಮಾಡನೂ ಆಗಲ್ಲ. ಅವಾಗ ಬರೇ ಬಿಸಿಲು ಈಟು ಸೂರ್ಯನ ಬಿಸಿಲಿನಿಂದ ಅಲ್ಲ ಕಣಜ ಈಟು, ಆ ಕಡೆಯಿಂದ ಸಮುದ್ರದ ಮ್ಯಾಗಳು ಬಿಸಿ ಗಾಳಿ ಬರ್ತೈತಲ್ಲ, ಅದರಿಂದನೂ ನಮ್ಮ ದೇಶಕ್ಕೆ ಈಟು. ಈ ವರ್ಷ ಅಂತ ಈಟ್ ಆಗಕ್ಕೆ ಎಲ್ಲಿನೋನೇ ಕಣಜ ಕಾರಣ. ಇಲ್ಲ ಅಂದ್ರೆ ತಣ್ಣಗಿರ್ತೈತೆ. ಅಮೇರಿಕದ ಕಡೆ ಮಳೆ ಬರ್ತೈತೆ, ಎಲ್ಲಿನೋ ಇದ್ರೂ ಸ್ವಲ್ಪ ಜಾಸ್ತಿನೇ ಬರ್ತೈತೆ ಅಲ್ಲಿ, ಆದ್ರೆ ನಮ್ಮ ದೇಶಕ್ಕೆ ಬರಲ್ಲ ಮಳೆ. ಯಾಕೆ ಹೇಳು, ಈ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇನ. ಏನಜೋ ಸಮುದ್ರದ ಮೇಲಿನ ಬಿಸಿ ಗಾಳಿ ನಮ್ಮ ದೇಶಕ್ಕೆ ಅಪ್ಪಳಿಸಿದಾಗ ನಮ್ಮ ದೇಶವು ಬಿಸಿಯಾಗುತ್ತದೆ. ಸಮುದ್ರದ ತಳಭಾಗದಲ್ಲಿರುವ ತಂಪು ನೀರು ಮೇಲಕ್ಕೆ ಬರಲಾಗದೆ ಬಿಸಿ ಮಾತ್ರ ಇದ್ದಾಗ ಮಳೆ ಕಡಿಮೆಯಾಗುತ್ತದೆ. ಇದು ಎಲ್ನಿನೋ ಎಫೆಕ್ಟ್. ಗೆಲೇ ಯಾತ್ಯಾತೋ ಯೋಡ್ಸಕ್ಕಲ್ಲ ಶೀನ, ನನ್ಗೇನು ಅರ್ಥವಾಗಲ್ಲ. ಈ ಎಲ್ನೀರು ಅಂದ್ರೆ ಏನೋ, ತಣ್ಣನ ನೀರು ಅಂದ್ರೆ ಏನೋ, ಬಿಸಿನೀರು ಅಂದ್ರೆ ಏನು ಗೊತ್ತಾಗಲ್ಲ ಕಳ್ಳ. ಅಲ್ವಲ್ಲ ರೈತರಿಗೆ ನಮ್ಗೆ ಏನೆಲ್ಲ ಗೊತ್ತಾಗೈತಿವಲ್ಲನ. ಬಬ್ಬ ಏನಪ್ಪ ಇವತ್ತು ನಡ್ ರೋಡ್ನಾಗ ನಿಂತ್ಕೊಂಡು ಬೋರಾಜನು ಶೀನಪ್ಪ ಇಬ್ರು ಜೋರಾಗಿ ಚರ್ಚೆ ಮಾಡ್ತಾ ಇದ್ದೀರಾ? ಏನ್ ಬೋರಾಜ, ಯಾತ ನಮ್ಮ ರೈತರಿಗೆ ಗೊತ್ತಾಗಲ್ಲ ಅಂತಿದ್ ಏನಾಯ್ತಜ ಅಂತದು? ಏ ಗೌಡ್ರೆ, ಇವನ್ ಶೀನ ಬಂದ್ಬಿಟ್ಟು ಯಾತ ಎಲ್ನೀನೋ ಬಂದ್ಬಿಟ್ಟೈತೆ, ಈ ವರ್ಷ ಬರಗಾಲ ಬರ್ತೈತೆ ಮಳೆ ಬರಲ್ಲ ಅಂತಾನೆ ಎದುರಿಸ್ತಾ ಇದ್ದಾರಲ್ಲ ಅಜ್ಜ. ಲೇ ಸೀನಾ, ಯಾಕಲ್ಲ ಎದುರಿಸ್ತಿದ್ಯಾ ವಜ್ಜನ? ಯಾಕಲ್ಲ ಈ ವರ್ಷ ಮಳೆ ಬರಲ್ಲ, ಏನಾಯ್ತ ಅಂತದು? ಅದೇ ಗೌಡ್ರೆ, ಈ ವಜ್ಜ ಏನ್ ಮಾಡ್ತಿದ್ದ ಅಂತಂದ್ರೆ ಮುಗುಲ್ ಮ್ಯಾಕ್ ನೋಡ್ಕೊಂಡು ಆಕಾಶ ನೋಡ್ಕೊಂಡು ಬಾರಬ್ಬ ಮಳೆರಾಯ ನೀನು ಬಂದಂಗೋ ದೇವೇಂದ್ರ ಬತ್ತೀನಿ ಎಂಬುದ ಭಾಷೆಯ ಕೊಟ್ಟಂತ ಭಾಷೆಗೆ ನೀ ತಪ್ಪದಲ್ಲೋ ಮಳ್ರಾಯ. ಬಾರೋ ಮಳ್ರಾಯ, ಬಾಳೆ ತೋಟಕ್ಕೆ ನೀರಿಲ್ಲ, ಒಯ್ಯೋ ಮಳ್ರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಕಳ್ಳಿ ತಿಕ್ಕ ಜಲ್ಡೆ ಕಟ್ಟಿ ಒಯ್ಯೋ ಮಳ್ರಾಯ, ಗುಂಪನ ಗಿಡದ ಕೆಂಪಣ ಕುಂತವನು ಒಯ್ಯೋ ಮಳ್ರಾಯ ಅಂತಾರ ಕಣ್ಣಾಗ ನೀರು ಹಾಕ್ಯಂಡು ಹಾಡು ಹೇಳ್ತಿದ್ದ. ಅದಕ್ಕೆ ನಾನು ಅಜೋ ನೀನು ಹಾಡಿ ಹೇಳಿರಲ್ಲ ಮಳೆ ಬರಂಗಿದ್ರೆ, ಆ ಕಣ್ಣಾಗ ನೀರು ಹಾಕಿರಲ್ಲ ಮಳೆ ಬರಂಗಿದ್ರೆ ಊರೊಂದೂರ ಹಾಡು ಹೇಳೋದು ಕಣಜ ಅಂತನ ನಾನು ಬುದ್ಧಿವಾದ ಹೇಳ್ತಾ ಇದ್ದೆ. ಗೌಡ್ರಿ, ನಮ್ಮ ರೈತರುಗಳು ಇನ್ನೂ ತಿಳ್ಕೊಂಬದೈತ್ ಕಳ್ರಿ ಗೌಡ್ರಿ. ಪಾಪ ಅವರು ಇನ್ನೂ ಹಳೇದ್ನೇ ನಂಬಿಕೊಂಡು ಈ ತರ ನೋವನ್ನ ವ್ಯಕ್ತಪಡಿಸ್ತಾರೆ ಗೌಡ್ರಿ. ಆದ್ರೆ ಮಳೆ ಬರ್ಲೋದು ಕಾರಣ ಬೇರೆನೇ ಇರ್ತೈತೆ, ರೈತರಿಗೆ ನಮ್ ಜನಕ್ಕೆ ಅರ್ಥ ಆಗಲ್ಲ. ಪಾಪ ಅವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಮೊದ್ಲಿಂದ ನಮ್ ತಾತ ಮುತ್ತಾತನ ಕಾಲದಿಂದನೂ ಅವ್ರು ಹಂಗೆ ನಂಬ್ಕೊಂಡ್ ಬಂದೇವ್ರಿ. ಅಲ್ಲ, ಮಳೆ ಅಂತಂದ್ರು ದೇವ್ರು, ಮಳೆರಾಯ ಅಂದ್ರೆ ದೇವ್ರೇ ನಮಗೆ. ಯಾಕಂದ್ರೆ ತುತ್ತು ಇಟ್ಟು ಬಟ್ಟೆ ಹಾಕೋದು ಮಳೆನೇನ ನಮಗೆ. ಆದ್ರೆ ಸ್ವಲ್ಪ ವೈಜ್ಞಾನಿಕವಾಗಿ ತಿಳ್ಕೊಂಡ್ರೆ ಇನ್ನು ಅನುಕೂಲ ಆಗೋಯ್ತಲ್ವ ಗೌಡ್ರಿ? ಕರೆಕ್ಟು ಕಳ್ಳ ನೀನ್ ಹೇಳೋದು. ವೈಜ್ಞಾನಿಕವಾಗಿ ತಿಳ್ಕೊಂಡ್ರೆ ನಾವು ನಾಳೆ ದಿನ ಬೆಳೆ ಇಕ್ಕಕ್ಕೂ ಯಾವ ಬೆಳೆ ಇಕ್ಕಬೇಕು, ಮಳೆ ಯಾವಾಗ ಬರ್ತೈತಿ ಅಂತ ತಿಳ್ಕೊಂಬೋದಕ್ಕೂ ಅನುಕೂಲ ಆಕೈತಿ. ಯಾಕ ಈ ವರ್ಷ ಮಳೆ ಕಮ್ಮಿ ಆಗಿರೋದು? ಅದೇ ಗೌಡ್ರೆ, ಎಲ್ನೀನೋ ಅಂತ ಬಂದೈತಂತಿ. ಎಲ್ನೀನೋ ಬರೋದ್ರಿಂದ ಮಳೆ ಕಮ್ಮಿ ಆಗೈತಂತಿ ಈ ವರ್ಷ. ಮಳೆನೂ ಕಮ್ಮಿ ಅಂತೆ ಗೌಡ್ರಿ.
ಪೆಸಿಫಿಕ್ ಸಾಗರದ ಮೇಲೆ ಬೀಸೋ ಬಿರುಗಾಳಿಗಳ ಮೇಲೆ ನಮ್ಮ ದೇಶದಾಗ ಮಳೆ ಬರ್ತೈತೋ ಇಲ್ವೋ ಅಂತನ ನಿರ್ಧರಿಸ್ಬೋದು. ಮುಂಗಾರು ಮಳೆ ಶುರುವಾಗೋದು ಆ ಕಡೆಯಿಂದ, ಅಲ್ಲಿಂದ ಬೀಸೋ ಗಾಳಿ ಹೆಂಗಿರ್ತವೆ ಎಂಬುದ್ರ ಮೇಲೆ ಡಿಪೆಂಡ್ ಆಗೈತಿ ಗೌಡ್ರೆ ನಮ್ಮ ದೇಶದಾಗ ಮಳೆ. ಅಲ್ಲಿ ಬಿಸಿ ಗಾಳಿ ಜಾಸ್ತಿ ಆಗ್ಬಿಟ್ಟು ಈ ಕಡೆ ಬಿಸಿ ಗಾಳಿನೇ ಬಂತು ಅಂತಂದ್ರೆ ಮಳೆ ಕಮ್ಮಿ ಆಯ್ತು ಅಂತ ಅರ್ಥ. ಅಲ್ಲೇ ತಂಪನ್ ಗಾಳಿ ಬಂದು ಮಾಡಾಗಿ ಮಳೆ ಬಿತ್ತು ಅಂದ್ರೆ ಈ ವರ್ಷ ಜೋರಾಗಾತು ಅಂತ ಮಳೆ. ಸಾಮಾನ್ಯವಾಗ ನಾವು ಎಲ್ಲಿನೋ ಇಲ್ಲದ ಟೈಮ್ನಾಗ ಮಳೆ ಬತ್ತೈತೆ ವಾಡಿಕೆ ಅಂತೆ, ಆದ್ರೆ ಈ ವರ್ಷ ಎಲ್ಲಿನೋ ಐತಂತೆ ಮಳೆ ಬರಲ್ಲ ಅಂಬೋದು ಅದು ಇದು ಎಂತದ ಹವಾಮಾನ ಇಲಾಖೆಯವರು ತಿಳಿಸಿರೋ ಮಾಹಿತಿ. ಮುಂದೇನಾಕೈತೋ ದೇವ್ರಿಗೆ ಗೊತ್ತು ಗೌಡ್ರಿ. ನಾವು ನೀವು ಹಿಂಗೆ ಚರ್ಚೆ ಮಾಡ್ಬೋದು ಅಷ್ಟೇ. ಟಿವಿಯಾಗ ಬಂದಿದ್ದು ಪೇಪರಾಗ ಬಂದಿದ್ದು ನೋಡ್ಬೋದು. ಲೇ ಸೀನಾ ಅಲ್ವಲ್ಲ, ಇದು ಹಿಂಗೆ ಇದ್ರೆ ಮುಂದುವರ್ಸೋನು ಹೆಂಗಾರ ಮಾಡೋದು. ಪ್ರತಿ ವರ್ಷ ಹಿಂಗೆ ಮುಂದುವರ್ಕೊಂಡು ಹೋಗ್ಬಿಟ್ರೆ ನಾವು ಬೆಳೆ ಇಕ್ಕಕ್ಕಾಕೈತೆ, ನಾವು ರೈತರು ಬದುಕಕ್ಕಾಕೈತೆ ಅಲ್ಲ ಸೀನಾ. ಏ ಬೋರಜ, ಇದು ಎಲ್ಲಿನೋ ಏನೋ ಬಂತು ಅಂತಂದ್ರೆ 9 ತಿಂಗಳಿಂದ 12 ತಿಂಗಳು ತಕ ಅಂದ್ರೆ 1 ವರ್ಷದ ಕಾಲ ಇರ್ತೈತೆ ಅಂತ ಕಾಣ ಜೋ. ಇದು 2002ರಾಗೂ 2004ರಾಗೂ 2006ರಾಗೂ 2009ರಾಗೂ 2013ರಾಗೂ 2015ರಾಗೂ ಬಂದೈತೆ. ಈ ವರ್ಷನೂ ಬಂದೈತೆ. ಅಂದ್ರೆ ನ್ಯೂಟ್ರಲ್ ಎಲ್ಲಿನೋ ಅಂತಂದ್ರೆ ಅದು ಹೆಂಗೆ ಅಂತಂದ್ರೆ ಕಡಿಮೆ ಜಾಸ್ತಿ. ಎಲ್ಲಿನೋ ಈ ಪೀಕಿಗೆ ಹೋದಾಗ ಮಾತ್ರ ಮಳೆ ಕಮ್ಮಿ ಆಗೈತಿ, ತೀರಾ ಕಮ್ಮಿಯಾಗಿ ಬರಬೋತೈತಿ. ಸುಮಾರಿಗೆ ಬಂತು ಎಲ್ಲಿನೋ ಅಂತಂದ್ರೆ ಏನ್ ತೊಂದರೆ ಇಲ್ಲ. ಇನ್ನೊಂದು ಐತಿ ಕಣ ಜೋ, ಲಾ ನೀನೋ ಅಂತ ಇನ್ನೊಂದು ಐತಿ. ಅದೇನ ಬಂತು ಅಂದ್ರೆ ಇಟ್ಲಾ ಇಕ್ತೈತಿ ಮಳೆ. ಅಂದ್ರೆ ಲಾ ನೀನೋ ಅಂತಂದ್ರೆ ತಂಪು, ಎಲ್ಲಿನೋ ಅಂತ ಅಂದ್ರೆ ಮಳೆ ಬರೋದೇ ಇಲ್ಲ, ಬಿಸಿಲು ಬಿಸಿ ತಾಪಮಾನ ಜಾಸ್ತಿ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅಯ್ಯ ಇನ್ನ ಕಮ್ಮಿ ಆಗ್ತಾ ಇದ್ದಂತಿದು. ಎಲ್ಲಿನೋ ಈ ವರ್ಷದಿಂದ ಕಮ್ಮಿ ಆಗ್ತಾ ಐತೆ ಅಂತ ಹೇಳ್ತಾರಪ್ಪ. ನನಗೂ ಗೊತ್ತಿಲ್ಲ. ಮಳೆ ಮುಂದಿನ ವರ್ಷ ಮೊದಲ ವರ್ಷ ಚೆನ್ನಾಗಿ ಆಗಬಹುದು ನೋಡೋಣ. ಭಗವಂತನಿಚ್ಛೆ ನಮ್ಮ ಕೈಯಾಗ ಏನೈತಜ. ಏನೋ ಕಂಡ್ಲೆ ಸೀನಾ ಒಂದು ಅರ್ಥ ಆಗಲ್ಲ. ಅಂದ್ರೆ ಪ್ರಪಂಚ ಪ್ರಕೃತಿ ಮೇಲೆ ನಮ್ದು ಏನೆಲ್ಲ ನಡೀತೈತೆ ಅದೊಂದ್ಸಲಿ ಮೈ ಕೊಡವು ಬಿಟ್ರೆ ನಾವೆಲ್ಲ ನಸುವರ ಕಳ್ಳ. ನಾವು ಯಾರು ಎತ್ತೆತ್ ಬಿದ್ದು ಹೆಂಗ ಆಗೋಗ್ತೀವ ಅಲ್ವೇ? ನಿಜ ಗೌಡ್ರೆ, ನಾವೇ ಮನುಷ್ಯ. ಅದು ನಂದು ಇದು ನಂದು, ಆಸ್ತಿ ಮಾಡ್ಬೇಕು, ಅಂತಸ್ತು ಮಾಡ್ಬೇಕು, ಮಕ್ಳಿಗೆ ಆಸ್ತಿ ಮಾಡ್ಬೇಕು, ಮೊಮ್ಮಕ್ಳಿಗೆ ಆಸ್ತಿ ಮಾಡ್ಬೇಕು, ಇವೆಲ್ಲ ಆಸೆಗಳ್ನಿಕ್ಕೆಂಬಿಟ್ಟಿದೀವಿ ಗೌಡ್ರೆ. ಆದ್ರೆ ಪ್ರಕೃತಿ ಮಾತೆ, ಜಗನ್ ಮಾತೆ, ವಾತಾವರಣ, ಪಂಚಭೂತಗಳು ಇವನ್ನೆಲ್ಲ ದೊಡ್ಡ ಮಟ್ಟದಾಗ ನೋಡಬಿಟ್ರೆ ಗೌಡ್ರೆ ನಾವೆಲ್ಲ ನಸ್ವರ ನಾವು. ಪಂಚಭೂತಗಳ ಮಧ್ಯೆ ಮನುಷ್ಯ ಒಂದು ಕ್ರಿಮಿ ಗೌಡ್ರೆ, ಒಂದು ಕ್ರಿಮಿ. ಒಂದ್ಸಲಿ ಭೂಮಿ ಮೈ ಕೊಡವು ಬಿಟ್ಟೈತಿ ಅಂತಂದ್ರೆ ಪ್ರಪಂಚದ ಮೇಲೆ ಏನಿರ್ತೈತಿ ಗೌಡ್ರಿ? ಏನು ಇರಲ್ಲ. ಆದ್ರೆ ಇವಾಗ ನನ್ನ ದೇಶ ಗೆಲ್ಬೇಕು, ನಾವು ಪ್ರಪಂಚ ಆಳ್ಬೇಕು ಅಂತನ ಒಂದ್ ದೇಶದ ಮೇಲೆ ಇನ್ನೊಂದ್ ದೇಶ ಬಾಂಬ್ ಹಾಕ್ತಾರೆ, ಇನ್ನೊಂದ್ ದೇಶದ ಮೇಲೆ ಇನ್ನೊಂದ್ ದೇಶ ಬಾಂಬ್ ಹಾಕ್ತಾ ಇದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಕಂಗಾಲಾಗ್ಯಾವ್ರಿ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡರ್ಗಳು ಬೆಲೆ ಜಾಸ್ತಿ ಆಗ್ತಾ ಐತೆ. ಹಿಂಗಾದ್ರೆ ಪ್ರಪಂಚ ಉಳಿತೈತ ಗೌಡ್ರಿ? ಉಳಿತೈತೆ. ಆದ್ರೂ ನಮ್ಮ ರಾಜಕೀಯದವರು ಇದ್ರಾಗೂ ರಾಜಕೀಯ ಮಾಡ್ತಾರೆ. ಜಾತಿ ನೋಡ್ತಾರೆ, ಧರ್ಮ ನೋಡ್ತಾರೆ. ಏನಪ್ಪ ಹಿಂಗ ಆಗ್ಬಿಟ್ರೆ ಗೌಡ್ರೆ ತಲೆ ಕೆಟ್ಟೋಕೈತಿ ಗೌಡ್ರೆ. ಎಲ್ಲ ಸುಸ್ಥಿತಿಗೆ ನಡ್ಕೊಂಡು ಹೋದ್ರೆ ಮನ್ಸನ್ನ ಹಿಡಿಯಕ್ಕಾಗಲ್ಲ ಅಂತನ ಭಗವಂತನೇ ಹಿಂಗ ಮಾಡ್ತಾ ಇದ್ದಾನೇನು. ಪ್ರಕೃತಿ ತನ್ನನ್ನು ತಾನು ಸಮತೋಲನ ಕಾಪಾಡ್ಕೊಂಬಕ್ಕೆ ಈ ತರ ಮಾಡ್ತಾ ಇದ್ದಾನು. ಯಾರಿಗ್ ಗೊತ್ತು ಗೌಡ್ರಿ? ಯಾರಿಗ್ ಗೊತ್ತು? ಎಲ್ಲ ಮಲ್ರಾಯನ್ ಮೇಲೆ ನಿಂತೈತಿ ಇವಾಗ. ಏನಾಕೈತ್ ನೋಡೋಣ, ಬಿಡಲ್ಲ. ನಮ್ಮ ಕೈಯಾಗ ಯಾತೈತಲ್ಲ, ಯಾತು ಇಲ್ಲ. ಎಲ್ಲ ಮಲ್ರಾಯನ್ ಇಚ್ಛೆ, ಭಗವಂತ ನಿಚ್ಚೆ. ಏನಂದ್ರೆ ಅಲ್ಲೇ ಸೀನಾ, ನಾವು ಸಣ್ಣ ಹುಡುಗರಿಗೆ ಬಂದು ಮಳೆ ಇವಾಗ ಬರಲ್ಲ ಕಾಣ್ಲ. ವರ್ಷನ ಇಟ್ಟೊತ್ ಕಾಲನ
ಎಲ್ಲನ ಹೊಲ ಗೇಯಿಸ್ಕೊಂಡು ಸತ್ತೆ ಸಾಬ್ರೆ ಆಗ ಹಾಕ್ಕೊಂಡು ಕಡಲೆ ಬೀಜ ಹಾಕಿ ಎಲ್ಲ ರೆಡಿ ಮಾಡ್ಕೊಂತಿದ್ವಿ. ಹಾಂ ಅವಾಗಂದ್ರೆ ಹಿಂಗೆ ಟ್ಯಾಕ್ರಿ ಇರಲಿಲ್ಲ ನೋಡು, ಮಡಿಕೆಗೆ ಗೇಯ್ಬೇಕಾಗಿತ್ತು. ಎಲ್ಲ ಒಂದರ ಹೊಡ್ಕೊಂಡು ಗೇಯೋದು ಮಾಡೋದು ಮಾಡ್ತಿರೋರು. ಇವಾಗ ಹೊಲಕ್ಕೆ ಮಡಿಕೆ ಇಕ್ಕರೆ ಇಲ್ಲ ಕಳ್ಳ, ಟ್ಯಾಕ್ರಾಗನ ಗೇಯ್ಸನಂದ್ರೆ ಮಳೆ ಬರ್ಬೇಕಲ್ಲ. ಏನಾಕೈತೋ ಭಗವಂತ. ಹಾಂ ನಡೀಲಿ ಸ್ವಾಮಿ ಮುಂದೆ ನಮ್ದೇನು ನಡೆಯಲ್ಲ, ನಡ್ಕೊಂಡು ಹೋಗ್ಲಿ, ಅವ್ನು ನಡೆಸ್ದಂಗೆ ನಾವು ನಡಿತೀವಿ ಅಷ್ಟೇನ. ಸರಿ ಗೌಡ್ರಿ, ಆಯ್ತು ಹೋಗೋಣ ನಡೀರಿ ಹೊಲ್ತಾಕಿ.